ಜಿಲ್ಲಾ ಮಾಡ್ತಾನೆ, ಅವ್ರದ್ದು ಪ್ರಾಬ್ಲಮ್ ಇಲ್ಲ. ಮುಂದೆ ಗೋಕಾಕ್ ನಮ್ಮ ಇದು ಚಿಕ್ಕೋಡಿ ಇವರು ಮೊದಲೇ ರೆಡಿ ಇದ್ದಾರೆ ಪಾಪ. ಅಂದಾಗ ಈ ಜಿಲ್ಲೆ ಘೋಷಣೆ ಮಾಡಿದರೆ ಎಲ್ಲ 12 ಶಾಸಕರು ಒಪ್ಪುವಂಥದ್ದು, ಮತ್ತು ಇದು ಎಲ್ಲರಿಗೂ ಒಪ್ಪಿಗೆ ಪಡೆಯುವ ಸಾಧ್ಯತೆಗಳು ಹೆಚ್ಚಿದಾವೆ. ಯಾಕಂದ್ರೆ ಯಾರ್ಯಾರು ವೈರತ್ ಕಟ್ಕೋಬೇಕಿದ್ದು ಯಾರಿಗೂ ಇಲ್ಲ. ಈಗ ನೋಡ್ರಿ, ಗೋಕಾಕ್ ಬೇಡ ಅಂದರೆ ಗೋಕಾದವ್ರು ಸೆಟ್ಟ, ಬೈಲೊಂಗಲ್ ಬೇಡ ಅಂದ್ರೆ ಬೈಲೊಂಗದವ್ರು ಸೆಟ್ಟ, ಒಂದು ಅದೇ ಕಾಲಕ್ಕೆ ಚಿಕ್ಕೋಡಿ ಅವ್ರಿಗೆ ಬೇಡ್ರಿ ನಮಗೆ ಮಾಡ್ರಿ ಅಂದ್ರೆ ಅಲ್ಲಿ ಅವ್ರು ಸೆಟ್ಟ. ತಿನ್ಗೂ ಅದೇ ಪರಿಸ್ಥಿತಿ ಸಿಟ್ಟು ಆಗ್ತಾರೆ ಅಂತಲ್ಲ, ಆಡಳಿತ ದೃಷ್ಟಿನೂ ಅತ್ಯುತ್ತಮ. ಇದೊಂದು ತಜ್ಞರ ಜೊತೆ ಮಾತಾಡಿ ಇದ್ರ ಬಗ್ಗೆ ಫೈನಲ್ ಡಿಸಿಷನ್ ತೊಗೊಳ್ಳೇಬೇಕಾಗಿದೆ. ಯಾಕಂದ್ರೆ ಡಿಸೆಂಬರ್ 31 ದಾಡಿತಂದ್ರೆ ಮುಂದೆ ಎಂದ ಆಗ್ತದೋ ಗೊತ್ತಿಲ್ಲ. 4 ವರ್ಷ ಆಕಾಯ್ತು, 5 ವರ್ಷ ಆಕಾಯ್ತು, 10 ವರ್ಷ ಆಗ್ತದೋ, ಆಗದೆ ಹೋಗ್ತದೋ. ಆದರೂ ಹೊಡಿಬೇಕಿಂತಿಲ್ಲ. ನಾಳೆ ಒಪ್ಪುನ ಮಾತನ್ನು ಕೃಷ್ಣ ಬೈರೇಗೌಡರು ಹೇಳಿದಂಗೆ ಇದು ಹೊಡಿದು ಅನಿವಾರ್ಯ ಹೌದು. ಆದರೆ ಲೇಟ್ ಆದಷ್ಟ ಈಗ 4 ಆಗಿದಾವೆ, ನಾಳೆ 8 ಆಗ್ಬೋದು, 15 ನಮ್ಮದು ಆಗಲಿ ಅನ್ಬೋದು, ನಾಳೆ 18 ಕ್ಷೇತ್ರ ನಮ್ಮದು ಜಿಲ್ಲೆ ಆಗಲಿ ಅನ್ನುವಂಥ ದೊಡ್ಡ ಬೇಡಿಕೆಯೂ ಇಡ್ಬೋದು. ಯಾರಿಗೆ ಗೊತ್ತ್ರಿ ಭವಿಷ್ಯದ ಗರ್ಭದಲ್ಲಿ ಏನದಂತೇಳಿ. ಯಾಕಂತಂದ್ರೆ ಮನುಷ್ಯನ ಸ್ವಭಾವ ಮತ್ತು ಜನಸಂಖ್ಯೆ ಹೆಚ್ಚಾದಾಗ, ಸಮಸ್ಯೆ ಹೆಚ್ಚಾದಾಗ ಸಮಸ್ಯೆಗಳು ಸಾಲ್ವ್ ಮಾಡೋದು ಸರಳ ಹಾಗೆ ಹುಡುಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ದೊಡ್ಡ ಕಠಿಣವಾದ ಕೆಲಸ ಆಗಿಬಿಟ್ಟದೆ ಎಲ್ಲ ಆಡಳಿತಗಾರರಿಗೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿದರೆ ಮೀಸಲಾತಿ ತಾನೇ ಹೋಗಿಬಿಡ್ತದೆ. ಆದರೆ ಮೀಸಲಾತಿ ಕೊಡೋದು ಸುಲಭ ಅದ. 10% 15% ಕೊಟ್ಟರೆ ನಾಳೆ ಇದ್ದಿದ್ರೆ ತೊಗೊಳ್ತಾರಪ್ಪ. ಇವತ್ತು 10 ಪೋಸ್ಟ್ ಖಾಲಿ ಇದ್ದರೆ ಒಂದು 3-4 ಮಂದಿ ತೊಗೊಳ್ತಾರೆ, ಇಷ್ಟ ಆಗ್ತದೆ. ಅದು ಬರ್ಡನ್ ಆಗೋದಿಲ್ಲ. ಯಾರಾದರೂ ಏನಾಗೋದು ರಾಜಕಾರಣಿಗಳಿಗೆ. ಅದಕ್ಕೆ ಮೀಸಲಾತಿ ಎಷ್ಟು ಅಂತಾರೆ, ಆದ್ರೆ ಉದ್ಯೋಗ ಸೃಷ್ಟಿ ಮಾಡೋದು ಇಲ್ಲ ಅಂತಾರೆ. ಉದ್ಯೋಗ ಸೃಷ್ಟಿ ಮಾಡಿ ಗ್ಯಾರಂಟಿ ಕೊಡ್ತೀವಿ ನಾವು, ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ ಅನ್ನೋಂಗೆ ನೇಚರ್ ಅದು ಎಲ್ಲರಿಗೂ.